ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖ್ಯಾತ ಉದ್ಯಮಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ VSV ಪ್ರಸಾದ್ ಅರ್ಥಪೂರ್ಣ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದಾರೆ. ಡಾಕ್ಟರ್ VSV ಪ್ರಸಾದ್ ತಮ್ಮ ಧರ್ಮಪತ್ನಿ ಅನುಷಾ ಚಿಗುರುಪಾಟಿ 36ನೇ ವಿವಾಹ ವಾರ್ಷಿಕೋತ್ಸವವನ್ನು ಕುಟುಂಬ ಸಮೇತರಾಗಿ ನಿರಾಶ್ರಿತರು ದೇವರ ಮಕ್ಕಳ ಜೊತೆಗೆ ಆಚರಿಸಿಕೊಂಡಿದ್ದು ವಿಶೇಷವಾಗಿದೆ. ಹುಬ್ಬಳ್ಳಿ ನವನಗರದಲ್ಲಿರುವ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲ ನೀಡುವುದರ ಜೊತೆಗೆ ಅವರ ಆರೋಗ್ಯ ತಪಾಸಣೆ ಮಾಡಿಸಿದ್ರು. ಅದರ ಜೊತೆಗೆ ರಾಯಪುರದಲ್ಲಿ ನಿರಾಶ್ರಿತರ ಕೇಂದ್ರದಲ್ಲಿ ಕೇಕ್ ಕಟ್ ಮಾಡಿದ್ರು. ನೂರಾರು ನಿರಾಶ್ರಿತ ದೇವರ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡಿಸಿದರ ಜೊತೆಗೆ ಕನ್ನಡಕ ವಿತರಣೆ ಮಾಡಿದ್ರು. ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ಗೆ 2 ಲಕ್ಷ ರೂಪಾಯಿ ಚೆಕ್ ನೀಡಿದ್ರು. ಈ ಸಮಾಜಮುಖಿ ಕಾರ್ಯದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ಭಾಗಿಯಾಗಿ ಶುಭ ಹಾರೈಸಿದ್ರು. If I have to give the credit, ಅದು ವಿವೇಕಾನಂದ ರಕ್ತದಾನ ಫೌಂಡೇಶನ್ನ ಎಲ್ಲ ಸದಸ್ಯರಿಗೆ ಪರ್ಟಿಕ್ಯುಲರ್ ಆಗಿ ಆದರ್ಶ್ ಅವ ಕಳೆದ 1 ವಾರದಿಂದ ನನಗೆ ಈ ಥರ ವಾರ್ಷಿಕೋತ್ಸವ ಸಂಭ್ರಮದಿಂದ ಮಾಡೋದು ಅಭ್ಯಾಸ ಇಲ್ಲ, ಮಾಡೋದಿಲ್ಲ ಅಂತ ಹೇಳಿದಾಗ ಆದರ್ಶ್ ಪ್ಲ್ಯಾನ್ ಮಾಡಿ ಈ ಥರ ಇಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ 150 ಮಂದಿಗಿಂತ ಹೆಚ್ಚು ನಿರಾಶ್ರಿತರಿದ್ದಾರೆ ಸರ್. ಇವರಿಗೆ ನಾವು ಐ ಚೆಕಪ್ ಮಾಡಿಸಿದ್ವಿ. ಅವರಿಗೆ ವೈದ್ಯ ತಪಾಸಣಾ ಮತ್ತು ಐ ಚೆಕಪ್ ಮೂಲಕ ಅವ್ರಿಗೆ ಏನು ಕನ್ನಡಿಗೆ ಬಂದಿದೆ ಅಂದರೆ ಅವರಿಗೆ ಕನ್ನಡಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಸರ್. ಅದೇ ಥರ ಅವರಿಗೆ ಹಣ್ಣು ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ದಿನ ತಾವು ಬಂದು ತಮ್ಮ ಮುಖಾಂತರ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಅನ್ನಿಸ್ತು. ಯಾಕಂದರೆ 35 ವರ್ಷ ವಿವಾಹ ವಾರ್ಷಿಕೋತ್ಸವ ಇವತ್ತು ನಾನು ಪೂರೈಸಿ 36ನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದೆ ನಮ್ಮ ವಿವಾಹ ಜೀವನ. ಅಂಥ ಒಂದು ಸಂದರ್ಭದಲ್ಲಿ ಆದರ್ಶ್ ಅವರು ಮಾಡ್ತಾ ಇರುವಂಥ ಒಂದು ಸೇವೆ ನಾನು ಖಂಡಿತವಾಗಿ ಕಳೆದ 2-3 ವರ್ಷದಿಂದ ರಕ್ತದಾನ ಫೌಂಡೇಶನ್ನ ಸಂಸ್ಥಾಪಕರಾಗಿರುವ ರಕ್ತ ಸೈನಿಕ ಶಿವಕುಮಾರ್ ಅವರು ಮತ್ತು ಅವರ ಸಂಘಟಕರು ಮಾಡ್ತಾ ಇರುವಂಥ ಕೆಲಸಗಳನ್ನ ನಾನು ಕಳೆದ ಸುಮಾರು 1 ಗಂಟೆಗಳ ಕಾಲಕ್ಕೆ ಹೆಚ್ಚಿಗೆ ಕೂತ್ಕೊಂಡು ಅವ್ರ ಜೊತೆ ವಿನಿಮಯ ಮಾಡಿ ಅವರೆಲ್ಲರಿಗೂ ಕೂಡ ಮತ್ತೆ ಕಣ್ಣಿನ ತಪಾಸಣೆ ಮಾಡಿ ಅವರಿಗೆ ಚಸ್ಮಾವನ್ನು ಕೊಡುವಂಥ ಕೆಲಸವನ್ನು ಇವತ್ತಲ್ಲಿ ಮಾಡಿದ್ದಾರೆ. ಅದೊಂದು ಭಾಳ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯವನ್ನು ಕೂಡ ತಪ್ಪಲಾಗ್ತಿಲ್ಲ. ಯಾಕೆಂದರೆ ಉಳ್ಳವರಿಗೆ ಕೊಡುವಂಥದ್ದು ಸಾಮಾನ್ಯ ಭಾಳ ಜನ ಇರ್ತಾರೆ, ಆದರೆ ಇಲ್ಲದವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಅವ್ರು ಮಾಡೋ ಮುಖಾಂತರ ಮತ್ತು ನಮ್ಮ ಆದರ್ಶ್ ಅವರು ಅವರ ಇನ್ನಿತರ ಸೇರಿಸಿ ಭಾಳ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ ವಿವೇಕಾನಂದ ಫೌಂಡೇಶನ್ದವರು ಕೂಡ. ಮತ್ತು ಪ್ರಸಾದ್ ಅವರು ಈ ರೀತಿ ಹಲವಾರು ಧಾರ್ಮಿಕ ಆಗಲಿ ಶೈಕ್ಷಣಿಕ ಆಗಲಿ ಎಲ್ಲ ಕಾರ್ಯಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದನ್ನು ಕೂಡ ಭಾಳ ಇಂಪಾರ್ಟೆಂಟ್. ಇವತ್ತು ಅನೇಕರು ನೋಡ್ತೇವೆ ನಾವು, ದಾನಿಗಳಿಗೆ ದುಡ್ಡು ಸಾಕಷ್ಟು ಇದ್ದರೂ ಕೂಡ ಕೊಡಬೇಕಂತಂದ್ರೆ ಭಾಳ ಕೆಟ್ಟ ಮನಸ್ಸನ್ನು ಮಾಡುವಂಥದ್ದಾಗುತ್ತೆ. ಆದರೆ ಈ ವಿಷಯದಲ್ಲಿ ನಾನು ಭಾಳ ಮುಕ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಸಾದ್ ಅವರು ಯಾವಾಗಲೂ ಕೂಡ ಈ ರೀತಿಯಾದಂಥ ಬಂದಂಥ ಸಂದರ್ಭದಲ್ಲಿ ಭಾಳ ಧಾರಾಳವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ತನ್ನ ಮನದಿಂದ ಸಹಕಾರ ಮಾಡಿ ಎಲ್ಲ ಕಟ್ಟಕಡೆ ವ್ಯಕ್ತಿಗಳು ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇವತ್ತು ವಿನೂತನವಾಗಿ ಯೂಶಲಿ ಇದು ನಾರ್ಮಲ್ ನಾನು ಆಗಲೇ ಹೇಳಿದಂಗೆ ಭಾಳ ಜನ ಬೇರೆ ಮಾಡ್ತಾರೆ, ಆದರೆ ಇವತ್ತು ಬಂದು ನಿರಾಶ್ರಿತರ ಜೊತೆ ಸೇರಿ ಸುಮಾರು 150 ಜನ ಇಲ್ಲಿ ಏನಿದ್ದಾರೆ ಪುರುಷರು ಮಹಿಳೆಯರ ಜೊತೆ ಅವ್ರ ಜೊತೆ ಇದೆ. ಈ ಥರ ಇದ್ದವ್ರಿಗೆ ಒಂಥರ ಆಗಲೇ ಹೇಳ್ತಾ ಇದ್ರು ಅವ್ರು ಶಿವಾನಂದ ದೇವರಿದ್ದಂಗೆ ಅನ್ನೋಂಥ ನಿಜವಾಗ್ಲೂ ಇವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲ್ಮಶ